ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಯಾಕೆ? ಹೆಣ್ಣು ಕೊಡ್ತಾ ಇಲ್ಲ. ಯಾರು ಇವತ್ತು ಈ ದುಸ್ಥಿತಿಗೆ ನಮ್ಮ ರೈತರನ್ನು ತಂದಿದ್ದು? ಒಂದ್ ಕಡೆ ಸರ್ಕಾರನೂ ಮಣ್ಣಾಗ್ತಾ ಇದೆ, ಒಂದ್ ಕಡೆ ಸಮಾಜನೂ ಮಣ್ಣಾಗ್ತಾ ಇದೆ. ನಾನು ಕೇಳ್ತೀನಿ, ರೈತರಿಗೆ ಹೆಣ್ಣು ಕೊಡ್ಲಿಲ್ಲ ಅಂದ್ರೆ ಯಾರು ಕೊಡೋದು? ಬಹುಶಃ ಎತ್ತೋರ್ಗ ಕಷ್ಟ ಗೊತ್ತು. ನಾನ್ ಪಟ್ಟಿದ ಕಷ್ಟ ನನ್ನ ಹೆಣ್ಮಕ್ಳು ಬರಬಾರ್ದು ಅಂತಾನೆ ಬಯಸೋದಾದ್ರೆ, ನಾಳೆ ಒಂದಿಡಿ ಮಣ್ಣಿಗೆ ಒಂದಿಡಿ ಅನ್ನಕ್ಕೆ ಯುದ್ಧ ನಡೆಯುತ್ತಲ್ಲ, ಇನ್ನು 2-3 ವರ್ಷ ಕಳೆದ್ರೆ KG ಅಕ್ಕಿ 600 ರೂಪಾಯಿ ಆಗುತ್ತಲ್ಲ, 2030 ಕಳೆದ್ರೆ ನನ್ನ ಅನ್ನದಾತ ಹೀರೋ ಆಗ್ತಾನಲ್ಲ, ಅವಾಗ ಏನ್ ಮಾಡ್ತೀರಿ? ಇವತ್ತು ರೈತರಿಗೆ ಬೆಲೆ ಎಲ್ಲ ಒಪ್ಕೊಂತೀವಿ, ನಾಳೆ ಖಂಡಿತ ಒಂದು ಮಾತು ಹೇಳ್ತೀನಿ, ಯಾರು ಜಮೀನುಗಳನ್ನ ಕಳ್ಕೊಂಬೇಡಿ. ಸಣ್ಣ ಹಿಡುವಳಿದಾರರು ಜಾಸ್ತಿ ಇದ್ದಾರೆ. ನನ್ನ ಅನ್ನದಾತರ ಮಕ್ಕಳಿಗೊಂದು ಕೂಗು ಹೇಳ್ತಾ ಇದ್ದೀನಿ, 2030 ನಂತರ ಅಂಕಿ ಅಂಶಗಳ ಆಧಾರದ ಮೇಲೆ ಹೇಳೋಗ್ತೀವಿ. ಇದನ್ನ ನೋಟ್ ಮಾಡ್ಕೊಳ್ಳಿ, ರೆಕಾರ್ಡ್ ಮಾಡ್ಕೊಳ್ಳಿ. 2030 ನಂತರ ನನ್ನ ರೈತರ ಹತ್ರ 2 ಎಕರೆ 5 ಎಕರೆ 10 ಎಕರೆ ಇರುತ್ತೆ. 2030 ನಂತರ ರೈತರ ಹತ್ರ 2 ಎಕರೆ 5 ಎಕರೆ 10 ಎಕರೆ ಇರುತ್ತೆ, ಅಂತ ರೈತರ ಗಂಡು ಮಕ್ಕಳಿಗೆ ಅಕ್ಕನ್ನು ಕೊಡ್ತೀನಿ, ತಂಗಿನೂ ಕೊಡ್ತೀನಿ, ಮದುವೆ ಮಾಡ್ಕೊಳ್ಳಿ ಅನ್ನೋ ಕಾಲ ಖಂಡಿತ ಬಂದೇ ಬರುತ್ತೆ. ಡಬಲ್ ಚಾನ್ಸ್ ನಿಮ್ಗೆ. ನಮ್ಗೆ ಆಗೋಗಿದೆ, ನಮ್ಗೆ ಸಿಗಲ್ಲ. ಈಗ ನನ್ನ ಮಗ ಅಲ್ಲೇ ಕೂತವನೆ, 24 ವರ್ಷ ಅವನಿಗೆ, ನಮ್ಗೆ ಆಗಲ್ಲ. ಯಾಕೆಂದ್ರೆ ನಾನು ಸತ್ಯ ಹೇಳ್ಬೇಕು, ಫಸ್ಟ್ ಹೇಳ್ಬೇಕಾಗಿದ್ದ ಕಡೆಯಲ್ಲಿ ಹೇಳ್ತಾ ಇದ್ದೀನಿ, ನಾನು ರೈತ ಅಲ್ಲ. ಯಾಕೆಂದ್ರೆ ಅವ್ರು ಕಿರ್ಚ ಪರಿಚಯ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಲಿಲ್ಲ. ನಮ್ಮ ಅಪ್ಪಾಜಿನೂ ರೈತರಲ್ಲ, ನನ್ನ ತಮ್ಮಂದಿರು ರೈತರಲ್ಲ, ನಾನೊಬ್ಬ ಉದ್ಯಮಿ. ನಾನಿವತ್ತು ಆ ಕೃಷಿ ಕುಟುಂಬದಿಂದ ಬಂದವನಲ್ಲ. ಬಹುಶಃ ಇವತ್ತು ನೀವು ಕೊಟ್ಟಂತ ಭಿಕ್ಷೆಯ ಋಣ ತೀರಿಸ್ಲಿಕ್ಕೆ 3 ಹೊತ್ತು ಅನ್ನ ತಿಂತಾ ಇದ್ದೀನಿ ನಿಮ್ದು. ಪ್ರತಿದಿನ ತಿಂಗಳಿಗೆ 90 ಹೊತ್ತು ತಿಂತಾ ಇದ್ದೀನಿ, ವರ್ಷಕ್ಕೆ 1080 ತಿಂತಾ ಇದ್ದೀನಿ. ಇವತ್ತು ನನಗೆ 45-46 ವರ್ಷ ಆಗಿದೆ. ಬಹುಶಃ ಇವತ್ತು ನಾನೇನಾದ್ರು ರಾತ್ರಿ ಹೋಗಿ ತಿಂದ್ರೆ ಅನ್ನನ ಊಟನ ನೀವು ಕೊಟ್ಟಂತ ಭಿಕ್ಷೆ ಅದು 49,900ಕ್ಕಿಂತ ಜಾಸ್ತಿ ಆಗತ್ತೆ. ಅಲ್ಲ ರೀ, ನೀವು ಕೊಟ್ಟಿರೋ ಭಿಕ್ಷೆ 49 ಸರಿ ಉಂಡಿದ್ದೀನಲ್ಲ ಅನ್ನವ, ಆದ್ರೂ 1 ಹೊತ್ತಿನ ಋಣ ತೀರ್ಸ್ಬಾರ್ದೇನ್ರಿ? 1 ಹೊತ್ತಿನ ಋಣ ತೀರ್ಸ್ಬರ್ತಾನೆ. ಅದಕ್ಕೆ ಚಕ್ಕೋನಹಳ್ಳಿಗೆ ಬಂದಿದ್ದೀನಿ, ಇನ್ನೇನಕ್ಕೂ ಬಂದಿಲ್ಲ.